ಹೇಳಿದ್ದೀನಿ. ಮೃತ್ಯುದೇವತೆ ಅಂದರೆ ಏನು, ಯಾಕೆ ಮೃತ್ಯುದೇವತೆ ತೆರೆ ಮೇಲೆ ನನಗೆ ಕಾಣಿಸ್ಬೇಕು, ಚಿತ್ರಕಥೆ ಹೇಗಿದೆ ಎಲ್ಲನೂ ಹೇಳಿದ್ದೀನಿ ನಾನು. ಹಾಡುಗಳ ಬಗ್ಗೆ ಹೇಳ್ಬೇಕಂತಂದರೆ ಮೊದಲನೇ ಹಾಡು ಸಾಕಷ್ಟು ಜನ ತುಂಬಾ ನನಗೆ ಫೋನ್ ಮಾಡಿ ಮೊದಲನೇ ಹಾಡಲ್ಲಿ ತುಂಬ ವಿಶ್ವಾಸ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದ್ದೀರಾ, ಹೆಣ್ತನನ ಉಳಿಸ್ಬಿಟ್ಟಿದ್ದೀರಾ, ಹೆಣ್ಣು ಗೌರವ ಕೊಟ್ಟು ಅಷ್ಟು ಚೆನ್ನಾಗಿ ಸಾಂಗ್ ಮಾಡಿದ್ದೀರಾ, ತುಂಬ ಕಾಲ್ ಮಾಡೆಲ್ಲ ಹೇಳಿದ್ರು. ನನಗೆ ತುಂಬ ಖುಷಿ ಆಯಿತು. ಹೆಣ್ಣು ತಲೆ ಎತ್ಕೊಂಡು ನಡೆಯೋವಂಥದ್ದನ್ನು ತೋರಿಸ್ಕೊಟ್ಟಿರೋವಂಥ ಹಾಡು ಎಷ್ಟು ಮಟ್ಟಿಗೆ ಇನ್ನೂ ಹೆಚ್ಚೆಚ್ಚು ಮಟ್ಟಿಗೆ ರೀಚ್ ಆಗಲಿ ಅಂತ ನಿಮ್ಮ ಮುಖಾಂತರ ಕೇಳ್ಕೊತೀನಿ. ನೋಡದೇ ಇರೋರೆಲ್ಲನೂ ನೋಡಿ, ಅಷ್ಟು ಚೆನ್ನಾಗಿದೆ ಹಾಡು. ದೇವಿ ಸಾಂಗು, ಆ ದೇವಿನೇ ವರ ಕೊಟ್ಟಿರೋ ಸಾಂಗು, ಹೆಣ್ಮಕ್ಳಿಗೆ ತುಂಬ ಹತ್ತಿರವಾಗಿ ರೀಚ್ ಆಗಿರೋ ಹಾಡು. ಖುಷಿ ಆಯಿತು ಅಷ್ಟೊಂದು ಜನ ನೋಡಿರೋದಕ್ಕೆ. ಇನ್ನು ಈಗ ಹಾಡು ನೋಡಿದ್ರಿ, ನಮ್ಮ ಮಾವ ಮಾದೇವ ಸಾಂಗು. ಹಾಡು ಅದನ್ನು ಆ್ಯಕ್ಚುಲಿ ಅದು ಹಾಡೇ ಇಟ್ಟಿರಲಿಲ್ಲ, ನಾನು ಹಾಡೇ ಇಟ್ಟಿರಲಿಲ್ಲ, ತೆಗೆದ್ಬಿಟ್ಟಿದ್ದೆ. ಸ್ವಲ್ಪ ಬೇರೆ ಕಾರಣಾಂತರ ಅನ್ನೋದು ಕೊರಿಯೋಗ್ರಾಫ್ ಮಾಡೋದೆಲ್ಲ ಈ ಥರದಲ್ಲಿ ಅಂದ್ಬಿಟ್ಟು ಇಟ್ಟಿರಲಿಲ್ಲ ನಾನು. ಇವರು ಹಿಮ ಅವ್ರದ್ದು ಒಂದು 10 ದಿನ ಕಾಲ್ ಶೀಟ್ ತೊಗೊಂಡಿದ್ವಿ ನಾವು. ಇವ್ರು ಬೇಗನೆ ಮುಗಿಸ್ಬಿಟ್ರು, ಒಂದು 5-6 ದಿನಕ್ಕೆಲ್ಲ ಮುಗಿಸ್ಬಿಟ್ಟಿದ್ರು. ಹಾಗಾಗಿ ನಾನೇನು ಮಾಡಿದೆ, ಮುಗೀತಮ್ಮ ನೀವು ನೆಕ್ಸ್ಟ್ ಡೇಟ್ಗೆ ಬರ್ರಿ, ಇನ್ನೊಂದು ದಿನ ಆಗ್ಬೋದಲ್ಲ, 10 ದಿನ ಹೇಳ್ಬಿಟ್ಟು ನೀವು ಹಿಂಗೆ ಮುಗಿಸ್ಬಿಟ್ರೆ ಹೆಂಗೆ, ಹಾಗೆ ಇನ್ನು ಕತೆ ಫೈನಲ್ ಮಾಡಾದ್ಮೇಲೆ ಇನ್ನು ಅಷ್ಟೇ ಮತ್ತೆ ತೂರ್ಸೋಕ್ಕೆಲ್ಲ ಆಗಲ್ಲಮ್ಮ, ನಾನೊಂದು ಆಡಿದ್ದು ಅದನ್ನೇ ತೆಗೆದ್ಬಿಟ್ಟೆ ಅಂತ ಸುಮ್ಮನೆ ಬಾಯಿ ತಪ್ಪು ಹೇಳ್ಬಿಟ್ಟೆ. ಆಡಿತ್ತಾ ಹಂಗೆ ಹೆಂಗೆ ಅಂದ್ಬಿಟ್ಟು ಜಗಳಕ್ಕೆ ಹಾಡು ಕೇಳಿಸಿ ನೋಡೋಣ ಅಂತಂದ್ಬಿಟ್ಟು ಒಂದು ಲಿರಿಕ್ಸ್ ಕೊಟ್ಟೆ. ಅದಕ್ಕೆ ನನಗೆ ಬೇಕೇ ಬೇಕು ಹಾಡು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಇದು ಮಾಡ್ತು. ಆಮೇಲೆ ನಾನು ಆಗಲಿ ಒಂದೇ ಒಂದು ಹಾಡು ಏನು ಪೂರ್ತಿ ಚಿತ್ರಕ್ಕೆ ಒಂದು ಹಾಡು ಏನು ಇಡೋದು ಅಂತಂದ್ಬಿಟ್ಟು ಯೋಚನೆ ಮಾಡಿ ನಮ್ಮ ಕೊರಿಯೋಗ್ರಾಫ್ ಸಾರ್ನ ಕೇಳಿದೆ ನಾನು. ರಘು ಸಾರ್ ಭೇಟಿ ಮಾಡಿ ಈ ರೀತಿ ಇದೆ, ಒಂದು ಹಾಡು ಬರೆದಿದ್ದೀನಿ, ಕೊರಿಯೋಗ್ರಾಫ್ ಮಾಡಿಕೊಡಿ. ಫಸ್ಟ್ ಮ್ಯೂಸಿಕ್ ಶಿವಪ್ರಸಾದ್ ಅವ್ರ ಹತ್ರ ಮಾತಾಡಿದೆ. ಅವರು ತುಂಬ ಚೆನ್ನಾಗಿ ಟ್ಯೂನ್ ಕೊಟ್ಬಿಟ್ರು. ಟ್ಯೂನು ಕೇಳಿಸ್ತು, ನನಗೂ ಇಷ್ಟ ಆಗೋಯ್ತು. ಹಾಗಾಗಿ ಹಾಡು ಬಂದ್ಬಿಡ್ತು. ಆಮೇಲೆ ಕೊರಿಯೋಗ್ರಾಫರ್ ಹತ್ರ ಕೂತ್ಕೊಂಡು ಇವಳೇ ನಾನಂತೂ ಡ್ಯಾನ್ಸ್ ಬರೋಲ್ಲಪ್ಪ ನನಗೆ, ಸುಮ್ಮನೆ ನಾನು ಅವಳು ಆಡ್ಕೊಂಡು ಹೋಗ್ಬಿಡ್ಲಿ, ಒಂದು ಕೊರಿಯೋಗ್ರಾಫ್ ಮಾಡ್ಬಿಡು, ಸ್ವಲ್ಪ ಆಟ ಮಾಡ್ತದ ಹೆಣ್ಮಗ ಅಂತ ಹೇಳಿದ್ದೆ. ಅಣ್ಣವರು ಮತ್ತು ನಮ್ಮ ದೇವಣ್ಣವ್ರು ಇಬ್ಬರು ಸೇರಿಸ್ಬಿಟ್ಟು ನಾನು ಮಾಡ್ಕೊಂಡು ತೊಳ್ಬಿಟ್ರು. ಸುಮ್ಮನೆ ನಡ್ಕೊಂಡು ಬಾ ಅಂತ ಅಂದ್ಬಿಟ್ಟು ಮಾಡ್ಬಿಟ್ರಲ್ಲ ಅವ್ರು. ನನಗೆ ಡ್ಯಾನ್ಸ್ ಬರೋಲ್ಲ, ಬೇಡಪ್ಪ ಅಂತ ಕೊರಿಯೋಗ್ರಾಫರ್ ಹತ್ರ ಹೇಳಿದೆ ನಾನು. ಅವ್ರು ಕೇಳಿಲ್ಲ. ಆಮೇಲೆ ಇವಳೇ ತೋಟದಲ್ಲೆಲ್ಲ ಆಡ್ಕೊಂಡು ಮಾವನ್ನ ಉಳ್ಕೊಂಡು ಮಾವನ್ನ ಮೀಟ್ ಮಾಡೋಕ್ಕಂತ ಹೋಗೋ ಥರ ಮಾಡಿಕೊಡೋಣ ಅಂತ ನಮ್ಮ ಕೊರಿಯೋಗ್ರಾಫರ್ ರಘುವಣ್ಣ ಅಂತ ಹೇಳಿದೆ. ಅವ್ರು ನನ್ನ ಇರಿಸಿ ಹಾಡು ಮಾಡಿದ್ರು, ಚೆನ್ನಾಗಿದೆ, ಎಲ್ಲ ಖುಷಿ ಆಗ್ತದೆ ನೋಡಿ, ನಿಮ್ಗೆ ಇಷ್ಟ ಆಗ್ತದೆ ಅನ್ಕೋತೀನಿ. ಆ ರೀತಿ ಹಾಡು ಬಂತು. ಇನ್ನು ನಾನು ಮೂವಿ ಟ್ರೈಲರ್ ಬಗ್ಗೆನೂ ಹೇಳ್ಬಿಡ್ತೀನಿ, ಟ್ರೈಲರ್ ಹೇಗಿದೆ ಅನ್ನೋದು. ತುಂಬ ಚೆನ್ನಾಗಿ ಬಂದಿದೆ ಟ್ರೈಲರು, ಅದೂ ತುಂಬ ಜನ ವೀಕ್ಷಣೆ ಮಾಡ್ತಿದ್ದಾರೆ. ಇನ್ನೂ ಹೆಚ್ಚೆಚ್ಚು ಜನ ವೀಕ್ಷಣೆ ಮಾಡಿ ಅಂತ ಹೇಳ್ತೇನೆ. ಮೂವಿಗೆ ಒಂದು ಪ್ರಧಾನವಾದದ್ದು, ಮೂವಿ ಬಿಡಲಿಕ್ಕೆ ಮುಂಚೆ ಬೇಕಾಗಿರೋದು ಏನು, ಹಾಡು ಮತ್ತು ಟ್ರೈಲರ್. ಅದು ಎಷ್ಟು ಅಚ್ಚುಕಟ್ಟಾಗಿ ನಾನು ಪ್ರೆಸೆಂಟ್ ಮಾಡಿದ್ದೀನಿ ಅನ್ನೋದು ಜನಗಳಿಗೆ ಗೊತ್ತಾಗಲಿ ನಿಮ್ಮ ಮುಖಾಂತರ. ಯಾಕೆ ಈ ವಿಷಯ ಟ್ರೈಲರ್ ಬಗ್ಗೆ ಏನು ಹೇಳ್ತೀನಿ ಅಂತಂದರೆ, ನಾನು ಜನಗಳು ಏನೋ ನಾನು ಪಿಕ್ಚರ್ ಮಾಡ್ತಿರೋ ಹೇಳೋದು, ಏನು ಪಿಕ್ಚರ್ ಮಾಡ್ತೀಯಪ್ಪ, ಮೊದಲು ಹಳೆ ದಿನಗಳಲ್ಲಿ ಪಿಕ್ಚರ್ಗಳು ಕುತ್ಕೊಂಡು ನೋಡ್ಕೊಂಡಿದ್ವಿ, ಕಣ್ಣಲ್ಲಿ ನೀರು ಓಡಿಸ್ಕೊಂಡು, ಆ ಥರ ಎಮೋಷನ್ ಮೂವಿ ಹಳೇದಲ್ಲಿ. ಇವಾಗ ನೀನೇನು ಮಾಡಿದೆ, ಪಿಕ್ಚರ್ ಬೇರೆ ಮಾಡ್ತಿದ್ದೆ, ಏನಕ್ಕೆ ಮಾಡ್ತೀಯಪ್ಪ ಅಂತ ಅಂದ್ಬಿಟ್ಟು ಅವರೇ ಒಂದು ಕೊಡೋರು ನನಗೊಂದು ವಿಷಯ ಹೇಳೋದು. ಪಿಕ್ಚರ್ ಅಂದರೆ ಹಿಂಗಿರಬೇಕು, ಒಂದು ಎಮೋಷನ್ ಇರಬೇಕು, ಒಂದು ಹಳೆ ಪಿಕ್ಚರ್ಗಳ ಥರ ಇರಬೇಕು, ಒಂದು ಕಾಡು ಇರಬೇಕು, ಒಂದು ದೇವದ ಥರ, ಒಂದು ವಿಶ್ ಫಿಲಮ್ನೆಲ್ಲ ಒಂದು ಅಷ್ಟು ಜನ ಹೇಳಿದ್ರು. ಅವ್ರವ್ರ ಗುಣಮಟ್ಟನ ಒಂದು 10-15 ಜನಗಳಲ್ಲಿ ಕೇಳ್ಪಟ್ಟೆ ನಾನು. ಹಿಂಗಿರ್ಬೇಕು ಮೂವಿ, ಈ ಥರ ಇರಬೇಕು, ಆ ಥರ. ಅಂದರೆ ನಾವು ಸಾಮಾನ್ಯ ಜನಗಳಲ್ಲಿ ಮೂವಿ ಅಂತಂದರೆ ಅವ್ರ ಸ್ವಾದಿಷ್ಟತೆ ಎಷ್ಟು ಮಟ್ಟಿಗೆ ಟೇಸ್ಟ್ ಇಟ್ಕೊಂಡಿರೋದನ್ನ ನಾನು ಮತ್ತು ದೇವು ಮತ್ತು ನನ್ನ ಎಡಿಟರ್ ವಿಕ್ರಮ್ ಅವರು ಅದನ್ನೇ ಮೈಂಡಲ್ಲಿ ಇಟ್ಕೊಂಡು ನಾನು ಟ್ರೈಲರ್ ಕಟ್ ಮಾಡಿದೆ. ಪ್ರತಿಯೊಂದೂ ಅವ್ರು ಏನೇನು ಭಾವಿಸ್ತಾರೆ, ಟೇಸ್ಟ್ ಎಷ್ಟು ಇಟ್ಕೊಂಡಿದ್ದಾರೆ ಅವ್ರ ಗುಣಮಟ್ಟವಾಗಿ ಚಿತ್ರದ ಬಗ್ಗೆ ಅನ್ನೋದನ್ನ ಆ ಮನಸ್ಸಲ್ಲಿ ಇಟ್ಕೊಂಡು ನಾನು ಟ್ರೈಲರ್ ಕಟ್ ಮಾಡಿದ್ದೆ. 30 ದಿನ ತಗೊಂಡೆ ಟ್ರೈಲರ್ ಕಟ್ ಮಾಡೋಕ್ಕೆ. ಅವ್ರ ಪ್ರಕಾರ ಅವ್ರು ಸೂಕ್ಷ್ಮ ಗಮನಿಸ್ತಾರೆ, ನನ್ನಲ್ಲಿ ಎಮೋಷನ್ ಇದೆ, ಹಾರರ್ ಇದೆ, ಸಸ್ಪೆನ್ಸ್ ಇದೆ, ಒಂದು ಅಡ್ವೆಂಚರ್ ಇದೆ. ಇಷ್ಟು ಮುಖ್ಯವಾಗಿ ಆ ಜನಕ್ಕೆ ತಲುಪಿಸೋಕ್ಕೆ ನಾನೊಂದು 30 ದಿನ ಟ್ರೈಲರ್ಗೆ ಶ್ರಮಪಟ್ಟು ನಾನು
ಟ್ರೈಲರ್ ಕಟ್ ಮಾಡಿ ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದೀನಿ. ಅವ್ರು ನೋಡಿ ನಮ್ಮ ನೃತ್ಯದೇವತೆ ಚಿತ್ರ ನೋಡಲಿ ಅಂತ ಕೇಳ್ಕೊತೀನಿ ನಾನು. ನಾನು ಕೂಡ ನೃತ್ಯದೇವತೆ ಚಲನಚಿತ್ರದಲ್ಲಿ ಲಕ್ಷ್ಮಿಯನ್ನ ಪಾತ್ರ ಮಾಡಿದ್ದೀನಿ. ನಾನೊಂದು ಡೈಲಾಗ್ ಹೇಳ್ತೀನಿ, ಮುಖ ತೊಳಿಬೇಕು ನಿಜ, ಆದರೆ ನಾಲಿಗೆ ಕೂಡ ಚೆನ್ನಾಗಿ ತೊಳಿಬೇಕು. ಎಷ್ಟು ಚೆನ್ನಾಗಿ ತೊಳಿತೀವೋ ಅಷ್ಟು ಯೋಗ್ಯತೆ ಬರುತ್ತೆ. ತೊಳೆದ ನಾಲಿಗೆ ಹಿತ ತರುತ್ತೆ, ಹಿಡಿತದ ನಾಲಿಗೆ ಗೌರವ ತರುತ್ತೆ. ಬಾಯಿಯ ವಾಸನೆಗೂ ವಾಸ ಮಾಡೋ ಸ್ಥಳಕ್ಕೂ ಶುಭ್ರತೆ ತರೋಣ, ನಾಲಿಗೆ ತೊಳೋಣ. ಹಾಗೆ ನೃತ್ಯದೇವತೆ ಚಲನಚಿತ್ರನ ನೋಡಿ ವರ್ಷಿತಾ ಪ್ರೊಡಕ್ಷನ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇಲ್ಲಿ ನೆರೆದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ಹಲೋ ಹಲೋ ನೃತ್ಯದೇವತೆ ಸಿನಿಮಾ ಅದೇನೆ ಇದೊಂದು ಚೂರು ತೊಂದರೆ ಆಗಿರೋ ಕಾರಣ ಗೊತ್ತಿಲ್ಲ, ಇನ್ನೊಂದು ಟಚ್ ಆದರೂ ಆಗ್ಬೋದು. 29ನೇ ತಾರೀಕು ರಿಲೀಸ್. ಸೊ ಅದೇ ನನಗೂ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದ ಮೇಲೆ ಸರ್ ನಾನು ಹೇಳಿದ್ರು ಈ ಥರ ಒಂಚೂರು ತೊಂದರೆ ಆಗಿದೆ, ಆ್ಯನಿಮಲ್ ಬೋರ್ಡ್ ಸರ್ಟಿಫಿಕೇಶನ್. ಸೊ ಇಟ್ಸ್ ಓಕೆ, ಹ್ಯಾಪನ್ಸ್, ಏನು ಮಾಡೋಕ್ಕಲ್ಲ, ಒಂದಿನ ಆಗುತ್ತೆ. ಸೊ ನಾನು ಅವ್ರಿಗೂ ಹೇಳ್ತೀನಿ, ಜಾಸ್ತಿ ಓವರಾಗಿ ತಲೆಗೆಡಿಸ್ಕೊಳಕ್ಕೆ ಹೋಗ್ಬಿಡಿ. ನಾವೆಲ್ಲ ನಮ್ಮ ಇಡೀ ಚಿತ್ರತಂಡ ನಾವು ನಿಮ್ಮ ಜೊತೆ ಯಾವಾಗಲೂ ಇರ್ತೀವಿ. ನೀವು ಯಾವಾಗ ರಿಲೀಸ್ ಮಾಡಿದ್ರು ಬಂದು, ಇದೆಲ್ಲ ನಮ್ಮ ಆರ್ಟಿಸ್ಟ್ಗಳ ಕರ್ತವ್ಯ, ಬಂದು ನಿಂತ್ಕೊಂಡು ನಮ್ಮ ಚಿತ್ರತಂಡನ ನಾವು ಗೆಲ್ಲಿಸ್ಕೊಡ್ತೀವಿ ಸರ್. ನೀವು ಏನು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಮ್ಮ ಸಿನಿಮಾ ತುಂಬ ಇಷ್ಟಪಟ್ಟು ಮಾಡಿರೋಂತಹ ಸಿನಿಮಾ. ಎಲ್ಲರೂ ಅವರವ್ರ ಪಾತ್ರದಲ್ಲಿ ಅವರು ಅಷ್ಟು ಅಚ್ಚುಕಟ್ಟಾಗಿ ಮಾಡಿರೋಂತಹ ಒಂದು ಸಿನಿಮಾ. ನಾನು ಅಂತ ಅಲ್ಲ, ನಮ್ಮ ಡೈರೆಕ್ಟರು ಮತ್ತು ಬೇರೆ ಆರ್ಟಿಸ್ಟ್ ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ಅವರವ್ರ ಪಾತ್ರನ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅದು ಆ್ಯಂಡ್ ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿ ಬಂದಿದೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿ ಬಂದಿದೆ, ಆ್ಯಂಡ್ ಕ್ಯಾಮ್ರಾ ತುಂಬ ಅಚ್ಚುಕಟ್ಟಾಗಿ ಸೆರೆ ಹಿಡಿದಿದ್ದಾರೆ. ಒಂದು ಒಳ್ಳೆ ಇದೊಂದು ನೃತ್ಯದೇವತೆ ಕೇವಲ ಒಂದು ಮನೋರಂಜನೆ ಅಲ್ಲ, ಇದೊಂದು ಬದಲಾವಣೆ. ಎಷ್ಟೋ ಹೆಣ್ಮಕ್ಳುಗಳಿಗೆ ತಮ್ಮ ಹಕ್ಕುಗಳನ್ನ ಪಡ್ಕೊಳ್ಳೋಕೆ ಒಂದು ಪ್ರೇರೇಪಿಸುತ್ತೆ ನಮ್ಮ ಸಿನಿಮಾ. ಈಗಿನ ಜನ್ರೇಷನ್ಗೆ ಒಂದು ಏನಂತಾರೆ, ಎಷ್ಟೊಂದು ಕಡೆ ಅತ್ಯಾಚಾರಗಳು ನಡೀತಾನೆ ಇರುತ್ತೆ, ಈಗಲೂ ನಡೀತಾ ಇದೆ. ಸರ್ವೆ ಪ್ರಕಾರ ನೋಡಕ್ ಹೋದ್ರೆ ಪ್ರತಿ 6 ನಿಮಿಷಕ್ಕೆ ಒಂದು ಹೆಣ್ಮಗು ಮೇಲೆ ಅತ್ಯಾಚಾರ ನಡೀತಾ ಇದೆ. ಇವತ್ತಿನ ತನಕ ನಾವು ಸ್ಟಿಲ್ ಎಷ್ಟು ಸಿನಿಮಾಗಳು ಮಾಡಿದೀವಿ, ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಆಗಿರ್ಬೋದು, ಬರ್ತಾನೆ ಇದೆ ಸಿನಿಮಾ, ಬಟ್ ಸ್ಟಿಲ್ ಇದು ಆಗ್ತಾನೆ ಇದೆ ಅಂತ ಅಂದಮೇಲೆ, ಸೊ ಇದು ಹೆಂಗೆ ನಮ್ಮ ಕಡೆಯಿಂದ ನಾವೇನ್ ಮಾಡಕ್ ಸಾಧ್ಯ? ಆ ಒಂದು ಬದಲಾವಣೆಗೋಸ್ಕರ ಆ ಒಂದು ಏನಂತಾರೆ ರಿಮೈಂಡರ್ ಇದು ನಮ್ಮ ಸಿನಿಮಾ. ನೋಡಿದವ್ರು ಅಷ್ಟು ಜನಕ್ಕೂ ಓಕೆ ಎಸ್, ಇವಾಗ ನಾವು ಎಲ್ಲೂ ಹೇಳ್ತೀವಿ, ಆಲ್ ಆಫ್ ಎ ಸಡನ್ ಒಂದು ರಿಮೈಂಡರ್ ಕೊಡ್ತೀವಿ ನಾವು, ಈ ಥರ ಹೌದು ಕರೆಕ್ಟು ಇವ್ರು ಮಾಡ್ತಾ ಇರೋದು ಸಂದೇಶ. ನಮ್ಮ ಸಿನಿಮಾ ಮುಖಾಂತರ ಈ ಸಂದೇಶನ ನಾವು ಖಂಡಿತವಾಗ್ಲೂ ಎಲ್ಲ ಹೆಣ್ಣು ಮಕ್ಕಳುಗಳನ್ನು ನೋಡಬೇಕು ಈ ಸಿನಿಮಾನ. ಹಾಗೆ ಹೆಣ್ಣು ಹೆತ್ತ ಎಲ್ಲ ತಂದೆ ತಾಯಿಗಳು ಕೂಡ ಬಂದು ನಮ್ಮ ಸಿನಿಮಾನ ನೋಡಬೇಕು. ಅದು ಸಾಧ್ಯ ಇಲ್ಲ. ಹೊಂದಿರುವಂಥ ಎಲ್ಲ ಮಾಧ್ಯಮಗಳಿಗೆ ಧನ್ಯವಾದಗಳು. ಈಗ ಆಲ್ರೆಡಿ ತುಂಬ ಸಪೋರ್ಟ್ ಮಾಡಿದ್ದೀರ ನಮಗೆ. ಎಲ್ಲ ಮೀಡಿಯಾದಲ್ಲಿ, ಎಲ್ಲ ಸೋಷಲ್ ಅಂದರೆ ಪೇಜ್ಗಳಲ್ಲಿ ನಮ್ಮ ನೃತ್ಯದೇವತೆ ಮೂವಿ ಬಗ್ಗೆನೇ ಮಾತಾಗ್ತಾ ಇದೆ. ತುಂಬ ಖುಷಿ ಆಯಿತು. ಹಾಗೆ ಇವತ್ತಿನ ಇವೆಂಟಲ್ಲಿ ಮೇನ್ ನನ್ನ ಸಾಂಗ್ ರಿಲೀಸ್ ಆಗಿದೆ. ಏನು ಸಾಂಗ್ ಇರಲಿಲ್ಲ, ಅವ್ರು ಹೇಳಿದ್ರು ಬಿಫೋರು. ಸೊ 10 days ಇರೋದನ್ನ 5 daysಲ್ಲಿ ನಾನು ಮುಗಿಸ್ಬಿಟ್ಟೆ ಶೂಟ್ನ. ಸೊ ಹಾಗಾಗಿ ನಾನು ಕೇಳಿದೆ, ನನಗೊಂದು ಏನಾದರೂ ಸಾಂಗ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂದೆ. ಸೊ ಪಾಪ ಅವರು ಅದೇ ಜೋಶಲ್ಲಿ ನಾನಿರೋ ಜೋಶಿಗೆ ಒಂದು ಸಾಂಗ್ನ ಕೊಟ್ಟಿದ್ದಾರೆ. ನಮ್ಮ ಕೈಲಿ ಆದಷ್ಟು ಆ ಸಾಂಗ್ನ ಚೆನ್ನಾಗಿ ಮಾಡೋದಕ್ಕೆ, ಡ್ಯಾನ್ಸ್ನ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಸರ್ ಹೇಳ್ತಾ ಇದ್ರು, ನಾನೆಲ್ಲ ಬೇಡ ಅಮ್ಮ, ನಾನೇನು ಮಾಡ್ತೀನಿ, ನನಗೇನು ಬರಲ್ಲ ಅಂತ. ಸರ್ ಸಾಂಗ್ ತುಂಬ ಮಾವ ಅಂತ ಇದ್ದೀನಿ, ಯಾರನ್ನ ಮಾವ ಅಂತ ಕೇಳ್ತಾರಲ್ಲಿ, ನೀವಿದ್ರೆ ನೀವು ಹೋಗಿ ನೀವೇನೋ ಒಂದು ಎಕ್ಸ್ಪ್ರೆಷನ್ ಕೊಡಿ, ನಾನು ಮಾಡ್ತೀನಿ ಹಂಗೆ ಹೀಗೆ ಅಂತ. ಆಯಿತು ಅಂತ ನಮ್ಮ ರಘು ಸರ್ ತುಂಬ ಚೆನ್ನಾಗಿ ಅವ್ರಿಗೆ ಎಷ್ಟು ಬರುತ್ತೋ ಅಷ್ಟು ಮಟ್ಟಕ್ಕೆ, ಹಾಗೆ ನನಗೆ ಒಂದು ಪ್ರಯತ್ನ ಮಾಡಿಸಿದ್ದಾರೆ ನನ್ನಿಂದ ಡ್ಯಾನ್ಸ್ ಮಾಡೋದಕ್ಕೆ ರಘು ಸರ್. ಸೊ ಥ್ಯಾಂಕ್ ಯು ಸರ್. ಎಷ್ಟು ಚೆನ್ನಾಗಿ ಸಾಂಗ್ ಬರೋದಕ್ಕೆ ಅವರು ಕೂಡ ಕಾರಣ. ಹಾಗೆ ಮ್ಯೂಸಿಕ್ ಆಗಿರ್ಬೋದು, ಸಾಹಿತ್ಯ ಯಾರು ಅಲ್ಲ ನಮ್ಮ ಸರ್ದೆ.
ಸಾಹಿತ್ಯ ಇಷ್ಟು ಚೆನ್ನಾಗಿ ಬರ್ದಿದ್ದಾರೆ. ನನ್ಗೇನೆ ಖುಷಿ ಆಗುತ್ತೆ, ನಾನು ಕೇಳ್ತಾ ಇರ್ತೀನಿ ಅದು ಹೇಗೆ ಸರ್ ಇಷ್ಟು ಚೆನ್ನಾಗಿ ಲೈನ್ಸ್ ಬರುತ್ತೆ ನಿಮ್ಗೆ, ಡೈಲಾಗ್ಸ್ ಆಗಿರ್ಬೋದು ಸಿನಿಮಾದಲ್ಲಿ ಅವ್ರದೇನೆ ಸಾಹಿತ್ಯನೂ ಅವ್ರದೇನೆ ಕತೆ ರೈಟಿಂಗ್ ಎಲ್ಲ ಸಾಂಗ್ ಕೂಡ ಅಷ್ಟೇನೆ ನನಗೆ ಕೇಳ್ತಾ ಇರ್ತಿದ್ದೆ ನಾನು ಅದು ಹೇಗೆ ಸರ್ ಇಷ್ಟು ಚೆನ್ನಾಗಿ ಬರೀತೀರಾ ನೀವು ಅಂತ. ತುಂಬಾ ತಿಳ್ಕೊಂಡಿದ್ದಾರೆ ಅವರು, ಅಂದ್ರೆ ಅವ್ರಿಗೆ ಸಿನಿಮಾದ ಹೊಸದು ಇರ್ಬೋದು ಬಟ್ ಅವರಲ್ಲಿರೋ ಸರಸ್ವತಿ ತುಂಬಾ ಅದ್ಭುತ, ಅಂದ್ರೆ ಅವ್ರು ತುಂಬಾ ಅದ್ಭುತವಾಗಿ ಹೊಲ್ದಿದ್ದಾರೆ ಅವ್ರಿಗೆ ಸರಸ್ವತಿ. ಖುಷಿ ಆಗುತ್ತೆ ಆ ವಿಚಾರ ಹೇಳೋದಕ್ಕೆ. ಇನ್ನ ನಾವು ಆಲ್ರೆಡಿ ನಮ್ಮ ಪಾತ್ರದ ಬಗ್ಗೆ ಸಿನಿಮಾ ಬಗ್ಗೆ ತುಂಬಾ ಹೇಳಿದೀವಿ. ಸಾರಿಕಾ ಅವರು ಕೂಡ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅದೇ ಎಲ್ಲ ಹೆಣ್ಮಕ್ಳು ಎಲ್ಲ ಕ್ಷೇತ್ರದಲ್ಲಿ ಎಲ್ಲ ಪರಿಸರದಲ್ಲಿ ಅಂದ್ರೆ ಯಾವ ಕಡೆ ಹೋದ್ರೂ ಈ ಚಿಕ್ಕ ಪುಟ್ಟ ಇಲ್ಲ ದೊಡ್ಡದಾಗಿ ಫೇಸ್ ಮಾಡ್ತಾನೆ ಇದ್ದಾರೆ. ಅದು ಸಿನಿಮಾನೇ ಆಗಿರ್ಬೋದು ಇಲ್ಲ ಕಾರ್ಪೊರೇಟ್ ಆಗಿರ್ಬೋದು ಯಾವ ಕೂಡ ಎಲ್ಲಿ ಕೂಡ ಆಗಿರ್ಬೋದು. ಬಟ್ ಎಲ್ಲರೂ ಅದಕ್ಕೆ ಸ್ಟ್ಯಾಂಡ್ ತಗೊಳ್ಳಲ್ಲ, ಅಂದ್ರೆ ಫೇಸ್ ಮಾಡ್ತಾರೆ. ಒಂದು ಅದು ಅಸಹ್ಯವಾಗಿರುವಂತ ಒಂದು ಪರಿಸ್ಥಿತಿನ ಫೇಸ್ ಮಾಡಿ ಅವರೇ ಸಹಿಸ್ಕೊಂಡು ಮನೆಗೆ ಬಂದು ಅಳ್ತಾರೆ, ಇಲ್ಲ ಯಾರ ಹತ್ರನೂ ಹೇಳಲ್ಲ, ಆ ಥರ ಎಲ್ಲ ಫೇಸ್ ಮಾಡ್ತಿರ್ತಾರೆ. ಸೊ ನಮ್ಮ ಮೂವಿ ನೋಡಿದಾಗ ಎಲ್ರಿಗೂ ಬರ್ತಾ ಇಲ್ಲ ನಂಗೆ ಗೊತ್ತಿಲ್ಲ ಸರ್, ಬಟ್ ಕೆಲವು ಒಬ್ರು ಇರ್ತಾರಲ್ಲ, ಅಂದ್ರೆ ಹೆಸಿಟೇಟ್ ಮಾಡ್ಕೊಂಡು ಅಯ್ಯಪ್ಪ ನಾನು ಹೆಂಗೆ ರಿಯಾಕ್ಟ್ ಮಾಡಲಿ, ಇಷ್ಟು ಜನದ ಮುಂದೆ ನನ್ನ ಮರ್ಯಾದೆನೇ ಹೋಗ್ಬಿಡುತ್ತೇನೋ, ನಾನೇ ಕೆಟ್ಟೋಳು ಅನ್ಕೋತಾರೇನೋ ಅನ್ಕೊಂಡು ತುಂಬಾ ಜನ ಅದನ್ನ ಸಹಿಸ್ಕೋತಾರೆ. ಬಟ್ ನಮ್ಮ ಮೂವಿ ನೋಡಿದಾಗ ನಿಜವಾಗ್ಲೂ ಅವ್ರಿಗೊಂದು ಡೇರಿಂಗ್ ಬರುತ್ತೆ, ಇಲ್ಲ ಆ ಮೂಮೆಂಟ್ ಅಲ್ಲೇ ನಾನು ಅದಕ್ಕೆ ರಿಯಾಕ್ಟ್ ಮಾಡಬೇಕು, ಸರಿ ಯಾವುದು ತಪ್ಪಿ ಅದನ್ನ ತಿಳಿಸಿ ಹೇಳ್ಬೇಕು ಆ ವ್ಯಕ್ತಿಗಳಿಗೆ ಅನ್ನೋದು ಖಂಡಿತವಾಗ್ಲೂ ಎಲ್ಲ ಹೆಣ್ಮಕ್ಳು ಮನಸ್ಸಲ್ಲೂ ಬರುತ್ತೆ. ಹಾಗೆ ಹೆಣ್ಮಕ್ಳಿಗೆ ಎಲ್ಲರೂ ಕಾಟ ಕೊಡಲ್ಲ, ಕೆಲವೊಬ್ರು ಇರ್ತಾರೆ, ಏನಂತ ಹೇಳ್ಬೇಕಂತ ಗೊತ್ತಿಲ್ಲ ನನಗೆ ಅಂತ ವ್ಯಕ್ತಿಗಳಿಗೆ. ಸೊ ಅವ್ರು ಎಸ್ಪೆಷಲಿ ಅವ್ರು ನೋಡ್ಬೇಕು ನಮ್ಮ ಮೂವಿನ. ಸೊ ಆಗ ಅದೇ 50 ಜನ 100 ಜನ ಹೆಣ್ಮಕ್ಳು ಬ್ಯಾಡ್ ಫೀಲ್ನ ಅನುಭವಿಸ್ತಾರಲ್ಲ, ಸೊ ಅದು ತುಂಬಾ ಕಮ್ಮಿ ಆಗುತ್ತೆ ಅಂತ ನಾನು ಅನ್ಕೋತೀನಿ ಈ ಮೂವಿ ನೋಡಿದಾಗ. ಅದನ್ನ ಹೇಳಕ್ ನಾನು ಇಷ್ಟಪಡ್ತೀನಿ, ಆ ತರ ಅವೇರ್ನೆಸ್ನ ನಾವು ಸೃಷ್ಟಿಸ್ತೀವಿ ಅಂತ. ಸೊ ಸಾರಿ, ನನಗೆ ಆಲ್ರೆಡಿ ಸ್ಟಾರ್ಟ್ ಆಗ್ತಾ ಇದೆ ಕೆಮ್ಮು. ಸೊ ಹಾಗೆ ಇನ್ನು ಮೇನ್ ಅಂದ್ರೆ ನಾವು ಈ ಅವೇರ್ನೆಸ್ ಎಲ್ಲ ಹೇಳಿದೀವಿ, ಪ್ರೆಸ್ ಮೀಟ್ಗಳೆಲ್ಲ ಹೇಗೆ ಮಾಡಿದೀವಿ ಏನು ಅಂತ. ಸೊ ನನ್ನ ಪಾತ್ರದ ಬಗ್ಗೆನೂ ನಾನು ಹೇಳಿದ್ದೀನಿ, ಒಂದು ಹಳ್ಳಿ ಹುಡುಗಿ ಪಾತ್ರನ ಮಾಡಿದ್ದೀನಿ. ಸೊ ಮೋಸ ಹೋಗ್ಬೇಕು ಅಂದ್ರೆ ಸಿಟಿಲಿರೋರೇ ಆಗ್ಬೇಕು, ಇಲ್ಲ ಹಳ್ಳಿ ಹುಡುಗಿನೇ ಆಗ್ಬೇಕು ಅಂತ ಏನಿಲ್ಲ. ಮೋಸ ಮಾಡೋರು ಇರೋವರೆಗೂ ಮೋಸ ಹೋಗ್ತಾ ಇರ್ತೀವಿ. ಸೊ ನಾವು ಸ್ವಲ್ಪ ಹೊರಗಡೆ ಇರೋ ವ್ಯಕ್ತಿಗಳನ್ನ, ಸಡನ್ ಆಗಿ ಪರಿಚಯ ಆಗೋ ವ್ಯಕ್ತಿಗಳನ್ನ, ಏನೋ ನಮ್ಮನ್ನ ಮೇಲೆ ಅಟ್ಟಕ್ಕೆ ಹತ್ಸಿ ನಮ್ಮನ್ನ ಆಮೇಲೆ ಅವ್ರ ಬಣ್ಣ ನಮ್ಗೆ ಬಯಲಾಗೋದಕ್ಕಿಂತ ಮುಂಚೆ ನಾವು ಸ್ವಲ್ಪ ಟೈಮ್ ಕೊಟ್ಟು ಆ ವ್ಯಕ್ತಿಗಳ ಒಡನಾಟ ಏನು ಅಂತ ತಿಳ್ಕೊಂಡು ಅವರ ಸ್ನೇಹ ಆಗಿರ್ಬೋದು, ಅವ್ರ ಜೊತೆ ವ್ಯವಹಾರ ಆಗಿರ್ಬೋದು ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಪ್ರೆಸ್ ಮೀಟ್ಗಳೇನಿದೆ ಅದು ನನಗೆ ಸೊ ಥ್ಯಾಂಕ್ಫುಲ್ ಹೇಳ್ತೀನಿ, ಯಾಕಂದ್ರೆ ಅದು ಪ್ರೆಸ್ ಮೀಟ್ ಥರನೇ ಅನಿಸ್ಲಿಲ್ಲ. ಫ್ರೆಂಡ್ಸ್ ಜೊತೆ ಮಾತಾಡ್ತಿದ್ವಿ, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮಾತಾಡ್ತಿದ್ವಿ ಅಂತಲೇ ಆಯಿತು. ಸೊ ನಾವು ಫನ್ನಿಯಾಗಿ ಕಾಲು ಹೇಳ್ಕೊಂಡು ನೀವು ಕೇಳಿರೋ ಕ್ವಶನ್ ಉತ್ತರ ಎಲ್ಲ ಹೇಳ್ಕೊಂಡು ಚೆನ್ನಾಗಿತ್ತು ಪ್ರೆಸ್ ಮೀಟ್ ಒಂಥರ. ಅಂದರೆ ಮೊದಲೆಲ್ಲ ಭಯ ಆಗ್ತಿತ್ತು, ಅಯ್ಯೋ ಕ್ಯಾಮ್ರಾ ಹೆಂಗೆ ಫೇಸ್ ಮಾಡೋದು, ಕ್ರಾಸ್ ಕ್ವಶನ್ಗಳು ಕೇಳ್ಬಿಟ್ರೆ ಹೆಂಗೆ ಆನ್ಸರ್ ಹೆಂಗೆ ಮಾಡೋದು ಅಂತ. ಬಟ್ ಈಗ ಸ್ವಲ್ಪ ಓಕೆ, ಆಲ್ ಈಸ್ ವೆಲ್ ಅನ್ನೋ ಥರ ಇದೆ. ಸೊ ಥ್ಯಾಂಕ್ ಯು ಅದಕ್ಕೆ. ಎರಡನೇದಾಗಿ ಹೇಳಬೇಕಂದ್ರೆ ನಮ್ಮ ಸಾಂಗ್ ರಿಲೀಸ್ ಆಗಿದೆ. ಅತ್ತೆ ಮಗಳು ಮತ್ತು ಮಾವ ಇಬ್ಬರು ಇಲ್ಲೇ ಇದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ನಾವು ಇದನ್ನು ರಿಲೀಸ್ ಸರಿಗೆ ಹೇಳ್ತಿದ್ದೀವಿ ಯಾವಾಗ ಆಗುತ್ತೆ ಅಂತ. ಸೊ ಫಸ್ಟ್ ಸಾಂಗ್ ಟ್ರೈಲರು ಮತ್ತು ಆ ಸಾಂಗ್ ಆದಮೇಲೆ ಕೇಳಿದೆ. ಸೊ ಇವತ್ತು ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ, ಇವತ್ತು ಲಾಂಚ್ ಮಾಡೋದು ಬಂದಿದ್ದ ತಕ್ಷಣ ಏನು ಪ್ರೋಗ್ರಾಮ್ ಅಂತ ಕೇಳಿದ್ದಕ್ಕೆ ಸಾಂಗ್ ರಿಲೀಸ್ ಆಗ್ತಾ ಇದೆ, ಖುಷಿ ಆಯಿತು. ಈಗ ಇಂಟರ್ನೆಟ್ಗೆ ಹೋಗ್ತಾ ಇದೆ, ಎಲ್ಲ ಸೋಷಿಯಲ್ ಮೀಡಿಯಾಗೆ ಇದಕ್ಕೆ. ಮತ್ತು ಹೇಳಬೇಕಾಗಿ ಒಳ್ಳೆಯ ಕಾರ್ಯಕ್ಕೆ ಯಾವಾಗಲೂ ವಿಘ್ನ ಇದ್ದೇ ಇರುತ್ತೆ. ಹಾಗಾಗಿ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. 29th ರಿಲೀಸ್ ಆದರೆ ಎಲ್ಲರಿಗೂ ಒಳ್ಳೆಯದು. ನೋಡೋಣ ಏನಾಗುತ್ತೆ ಅಂತ. ಇನ್ನು ವೃತ್ತಿ ದೇವತೆ ಬಗ್ಗೆ ಹೇಳಬೇಕಂದ್ರೆ ಆಲ್ಮೋಸ್ಟ್ ಎಲ್ಲರೂ ನಮ್ಮ ಎಕ್ಸ್ಪೀರಿಯನ್ಸು ಮತ್ತು ಮೂವಿ ಬಗ್ಗೆ ಎಲ್ಲ ಮಾತಾಡಿದ್ದೀವಿ. ಇದರಲ್ಲಿ ಅಂದರೆ ಸಮಾಜದಲ್ಲಿ ನಮ್ಮದಲ್ಲಂಥ ಒಂದು ಪದ್ಧತಿಯನ್ನು ಯುವಕರು ಅನುಸರಿಸ್ತಿರ್ಬೇಕಾದ್ರೆ ಅದನ್ನು ಸಂಹಾರ ಮಾಡೋದಕ್ಕೆ ಒಂದು ಹೆಣ್ಣು ಬರ್ತಾಳೆ, ಅವಳು ಅವ್ರ ಪಾಲಿಗೆ ವೃತ್ತಿ ದೇವತೆ ಆಗ್ತಾಳೆ ಅನ್ನೋದು ನಮ್ಮ ಚಿತ್ರದ ಒಂದು ಸಾರಾಂಶ ಅಥವಾ ಉದ್ದೇಶ ಅಂತ ಹೇಳ್ಬೋದು. ಇದರಲ್ಲಿ ಒಂದು ಒಳ್ಳೆಯ ಸಂದೇಶ ಇದೆ. ಪ್ರತಿ ಸಾರಿ ಹೇಳಿದ ಹಾಗೆ ನಮ್ಮ ಚಿತ್ರದಲ್ಲಿ ಒಂದು ಫೀಮೇಲ್ ಓರಿಯೆಂಟೆಡ್ ಮೂವಿ ಆದರೂ ಕೂಡ
ಸೊ ಗಂಡು ಮಕ್ಕಳು ಕೂಡ ಇದನ್ನು ತಪ್ಪದೇ ನೋಡಲೇಬೇಕು ಅಂತ ಹೇಳ್ತೀವಿ. ಸೊ ಪರ್ಟಿಕ್ಯುಲರ್ ಆಗಿ ನಾನು ಮೆನ್ಷನ್ ಮಾಡಿಲ್ಲ ಇಲ್ಲ ಮೆನ್ಷನ್ ಮಾಡಿಲ್ಲ. ಶೋರ್ ಸರ್, ನಿನ್ನೆ ಒಂದು ಇಂಟರ್ವ್ಯೂಸ್ ಎಲ್ಲ ತಗೊಂಡು ಕೊಟ್ಟಿದ್ದೀವಿ. ಇಂಟರ್ವ್ಯೂ ನಿನ್ನೆ ಕೊಟ್ಟಿದ್ದೀವಿ. ಅದರಲ್ಲಿ ಕೆಲವೊಂದು ವಿಷಯ ಎಲ್ಲ ಚರ್ಚೆ ಮಾಡಿದ್ವಿ ಸಿನಿಮಾ ಬಗ್ಗೆನೇ. ಲೈಕ್ ಸ್ಟೋರಿ ಯಾವ ರೀತಿ ಹೋಗುತ್ತೆ, ಲೈಕ್ ಮತ್ತು ನಾವು ಸಿನಿಮಾ ಯಾವ ರೀತಿ ಶೂಟ್ ಮಾಡಿದ್ವಿ, ಯಾರು ಮೇಕಿಂಗ್ ಬಗ್ಗೆ ಆಗಲಿ, ನಮ್ಮ ಇಡೀ ಟೀಮ್ ಟೆಕ್ನಿಷಿಯನ್ಸ್ ಯಾರಾಗಲಿ, ನಮ್ಮ ನವೀನ್ ಸರ್ ಆಗಲಿ, DOP ಅನಿರುದ್ಧ್ ಸರ್ ಆಗಲಿ, ಮತ್ತು ನಮ್ಮ ಸಾರಿಕಾ ಮೇಡಮ್, ಡಯಾನಾ ಮತ್ತು ಹೀಮಾಶ್ರೀ. ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ನಾನು ಮಾಹಿನವ್ರ ಬಗ್ಗೆ ತುಂಬ ಅಬ್ಸರ್ವ್ ಮಾಡಿದ್ದೀನಿ. ಆ್ಯಕ್ಚುಲಿ ಟೈಮು ಅಂದರೆ ಅವರು ಆಗಲಿ ಮತ್ತು ನಮ್ಮ ಸಾರಿಕಾ ಮೇಡಮ್ ಆಗಲಿ ತುಂಬ ಅಂದರೆ ಟೈಮ್ಗೆ ಒತ್ತು ಕೊಡೋರು ಅವರು. ಆಲ್ಮೋಸ್ಟ್ ಅವ್ರು ಅಂದರೆ ಪ್ರೊಫೆಷನ್ ಆಗಿರೋರು ಸೆಟಲ್ ಮಾತ್ರ. ಲೈಕ್ ಎವ್ರಿ ಟೈಮ್ಗೆ ಬರೋರು. ಲೈಕ್ ಅವ್ರದ್ದು ಕಾಲ್ ಶೀಟ್ ಅಂತ ಇರುತ್ತೆ, ಮಾರ್ನಿಂಗಿಂದ ಈವ್ನಿಂಗ್ ಆ ರೀತಿ. ಲೈಕ್ ಅಂದರೆ ತುಂಬ ಒಂದು ಫ್ರೆಂಡ್ಸ್ ಆಗಿ ಬಿಹೇವ್ ಮಾಡಿದೆ ಆ ಫುಲ್ ಸೆಟ್ಟಲ್ಲಿ. ಮತ್ತು ನಮ್ಮ ನವೀನ್ ಸರ್ ಬಗ್ಗೆ ತುಂಬ ಮಾತಾಡ್ಬೇಕು. ನಾನು ಯಾವುದೇ ಇದರ ಪ್ರೆಸ್ ಮೀಟಲ್ಲಿ ಮಾತಾಡಿಲ್ಲ. ಆ್ಯಸ್ ಎ ಬ್ರದರ್ ಆಗಿ ಟ್ರೀಟ್ ಮಾಡ್ತಾರೆ ನನ್ನ. ಲೈಕ್ ಮತ್ತು ಕೆಲವೊಂದು ವಿಷಯ ಕೇಳೋರು ನನಗೆ, ಯಾವ ರೀತಿ ಕ್ಯಾಮ್ರಾ ತೊಗೊಂಡ್ರೆ, ಯಾವ ರೀತಿ ಯೂನಿಟ್ ಯಾವ ರೀತಿ ತೊಗೊಂಡ್ರೆ ಯಾವ ರೀತಿ ಇದಾಗುತ್ತೆ, ಮತ್ತು ನಮ್ಮ ಸ್ಟೋರಿ ಯಾವ ರೀತಿ ಲೈಟ್ಸ್ ಕೇಳುತ್ತೆ, ಯಾವ ರೀತಿ ನಮಗೆ ಟೆಕ್ನಿಷಿಯನ್ ತಗೊಂಡ್ರೆ ನಾವು ಯಾವ ರೀತಿ ಎಲ್ಲ ವಿಜುವಲೈಸ್ ಚೆನ್ನಾಗಿ ಕೊಡ್ಬೋದು ಅನ್ನೋ ಬಗ್ಗೆ ತುಂಬ ಚರ್ಚೆ ಮಾಡಿ. ಲೈಕ್ ಈಗ ಮಹಾದೇವ ಸಾಂಗು ರಿಲೀಸ್ ಆಗಿದೆ ವರ್ಷಿತಾ ಪ್ರೊಡಕ್ಷನ್ ಚಾನಲಲ್ಲಿ. ಇವತ್ತು ಆಲ್ಮೋಸ್ಟ್ ಇವತ್ತು ಈವ್ನಿಂಗ್ ಅಷ್ಟರಲ್ಲಿ ಲಿಂಕ್ ಸಿಗುತ್ತೆ ಅನ್ಕೊಂತೀನಲ್ಲ ಸರ್. ಚೆನ್ನಾಗಿ ಪ್ರಮೋಷನ್ ಮಾಡಿರೋ ಮೀಡಿಯಾ ಟೀಮ್ಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಕೇಳ್ಕೊತೀನಿ. ಹಾಂ ಸರ್. ಸೊ ನನ್ನ ಹೆಸರು ಪವನ್ ಶೆಟ್ಟಿ ಅಂತ. ಸೊ ಈ ಸಿನಿಮಾದಲ್ಲಿ ಹಿಂಸೆ ಅನ್ನೋ ಕ್ಯಾರೆಕ್ಟ್ರ್ ಮಾಡಿದ್ದೀನಿ. ಚೆನ್ನಾಗಿದೆ. ಸರ್ ಜೊತೆ ಟ್ರಾವೆಲ್ ಆಗೋ ಕ್ಯಾರೆಕ್ಟ್ರು, ಸ್ವಲ್ಪ ಕಾಮಿಕ್ ಆಗಿ. ಸೊ ಹೇಳೋ ಕೆಲಸನ ಮಾಡಿಕೊಂಡು ಮುಗ್ದಿನ ಥರ ಕ್ಯಾರೆಕ್ಟ್ರು ಬರುತ್ತೆ. ಸೊ ಊರ ಕಡೆ ನಮ್ಮದು ಶೂಟಿಂಗ್ ಎಲ್ಲ ಮಾಡಿದ್ದು ಮಹದೇಶ್ವರ ಬೆಟ್ಟೆ ಆ ಕಡೆ ಊರ ಕಡೆ. ಸೊ ಅಲ್ಲಿ ಶೂಟ್ ಮಾಡಿದ್ದು. ಕ್ಯಾರೆಕ್ಟರ್ ಚೆನ್ನಾಗಿದೆ ಸರ್, ಜನರಿಗೆ ನೋಡಿದಾಗ ಇಷ್ಟ ಆಗುತ್ತೆ. ಆ್ಯಂಡ್ ನಮ್ಮ ಟ್ರೈಲರು ಮತ್ತು ಸಾಂಗ್ಸ್ ಎಲ್ಲ ವರ್ಷಿತ ಪ್ರೊಡಕ್ಷನ್ ಚಾನಲ್ ಇದೆ. ಸೊ ಎಲ್ಲರೂ ನೋಡಿ. ಈಗ ಆಲ್ರೆಡಿ ಸಪೋರ್ಟ್ ಮಾಡಿದ್ದೀರಾ, ಇನ್ನೂ ಹಿಂಗೆ ಹೆಚ್ಚು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸೂರ್ಯ ಅಂತ. ಆ್ಯಕ್ಚುಲಿ ನಾನು ಒಂದು 2-3 ಪ್ರೆಸ್ ಮೀಟಿಗೆ ಬರಲಿಲ್ಲ, ಈ ಪ್ರೆಸ್ ಮೀಟಿಗೆ ಬಂದಿದ್ದೀನಿ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋದಾದರೆ ನಾನೊಂದು ಅನುಷ್ ಅಂತ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದೀನಿ. ಆ ಕ್ಯಾರೆಕ್ಟ್ರು ಏನು ಹೇಳುತ್ತೆ ಅಂತ ಹೇಳಿದ್ರೆ, ಒಂದು ರಿಚ್ ಹುಡುಗ ಆಗಿರ್ತೀವಿ. ನನ್ನ ಕ್ಯಾರೆಕ್ಟ್ರಲ್ಲಿ ನಾನು ಅರ್ಧ ಒಳ್ಳೆಯವನಾಗಿರ್ತೀನಿ, ಅಂತ ಕೆಟ್ಟವನಾಗಿರ್ತೀನಿ. ನಾನು ರಿಯಲೈಸ್ ಆಗಿ ನಾನು ಬದಲಾಗ್ತೀನಿ ಸಿನಿಮಾದಲ್ಲಿ. ಸೊ ಅದೊಂದು ನೋಡ್ಬೋದು. ಮತ್ತು ತುಂಬ ಪ್ರಚಾರಗಳೆಲ್ಲ ಮಾಡ್ತಿದ್ದೀವಿ. ಎಲ್ಲ ಕೂಡ ಸಪೋರ್ಟಿವ್ ಆಗಿ ಮಾತಾಡಿಕೊಂಡು ಎಲ್ಲ ಟೀಮ್ ವೈಸ್ ಕೆಲಸ ಮಾಡಿರ್ತೀನಿ. ಸೊ ಎಲ್ಲರೂ ಕೂಡ ಬಂದು ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ಹೇಳ್ತೀವಿ ಅಷ್ಟೇ.